Good morning, dear students. Now I will continue the lesson My Greatest Olympic Prize, written by Jesse Owen. Look, he said, why don't you draw a line a few inches behind the board and aim at working your takeoff from here? You will be sure not to fall, and you certainly ought to jump far enough to qualify. What does it matter if you are not first in the trials? Tomorrow is that counts. ಆ್ಯಕ್ಚುಲಿ ಇಲ್ಲಿ ಪಾಪ ಲೇಖಕರಿಗೆ ಈಗಾಗಲೇ ನಾವೇನು ಎಷ್ಟೋ ಸಂದರ್ಭ ಫೈನಲ್ಗೆ ಬಂದಿರ್ತಾರೆ ಅವರು, ಮತ್ತು ಅವರು ಕೆಲವೊಂದು ಪಾಯಿಂಟ್ಗಳನ್ನ ಕೂಡ ಪಡ್ಕೊಂಡಿರ್ತಾರೆ ಅಂತೇಳಿ ನಾನು ನಿಮಗೆ ಹೇಳಿದ್ದೆ ವಿದ್ಯಾರ್ಥಿಗಳೇ. ಇವಾಗ ಇಲ್ಲಿ ನೀವು ಬೋರ್ಡ್ನೆಲ್ಲ ಹಿಂದೆ ಕೆಲವು ಇಂಚುಗಳಷ್ಟು ರೇಖೆಗಳನ್ನು ನಾವು ಯಾಕೆ ಎಳಿಬಾರ್ದು ಮತ್ತು ನಿಮ್ಮ ಟೇಕ್ ಆಫ್ ಟ್ರೋಮ್ನ ಅನ್ನು ಯಾಕಿಲ್ಲಿ ಮಾಡಬಾರ್ದು, ಅಥವಾ ಆ ಗುರಿಯನ್ನು ಹೊಂದಿದ್ದೀರ ನೀವು, ಫೌಲ್ ಮಾಡದಿರಲಿಕ್ಕೆ ನೀವು ಖಚಿತವಾಗ್ತಿದ್ದೀರಾ? ಅಂದರೆ ಸಮ್ಟೈಮ್ಸ್ ಸಂಬಡಿ ಸೇಸ್ ನೀವು ಫೌಲ್ ಮಾಡಬಾರ್ದು, ಅಥವಾ ಫೌಲ್ ಆದರೆ ಅದು ಏನು ಕೌಂಟಿಂಗ್ ಆಗೋದಿಲ್ಲ. ಹಾಗಾಗಿ ನೀವು ಖಂಡಿತವಾಗಿಯೂ ಖಚಿತ ಮಾಡಿಕೊಳ್ಳಿ, ನೀವು ಆ ಅರ್ಹತೆಯನ್ನು ಪಡೀಲಿಕ್ಕೆ ಸಾಕಷ್ಟು ದೂರ ಹೋಗಬೇಕಾಗ್ತದೆ. ಮತ್ತು ಈ ಪ್ರಯೋಗಗಳಲ್ಲಿ ನೀವು ಮೊದಲು ಸ್ಥಾನದಲ್ಲಿದ್ದೀರಿ, ಏನು ವಿಷಯ, ನಾಳೆ ಎಣಿಕೆ ಮಾಡಲಾಗ್ತದೆ ಅಂಥೇಳಿ ಅವರು ಜೆಸ್ಸಿ ಓವೆನ್ಸ್ಗೆ ಹೇಳ್ತಾರೆ. ಆವಾಗ ವಿದ್ಯಾರ್ಥಿಗಳೇ ಸಾಮಾನ್ಯವಾಗಿ ನಮಗೆ ಗೊತ್ತಾಗ್ತಕ್ಕಂಥದ್ದು, ಇಲ್ಲಿ ಜೆಸ್ಸಿ ಓವೆನ್ಸು ಏನು ಈಗಾಗಲೇ ಕೆಲವೊಂದು ಪಾಯಿಂಟ್ಗಳನ್ನ ಪಡ್ಕೊಂಡಿದ್ರು, ಮತ್ತು ಕೆಲವೊಂದು ಸಂದರ್ಭ ಅವರು ನಾವು ಸ್ಕೋರ್ ಮಾಡಲೇಬೇಕು ಅಥವಾ ಗೆಲ್ಲೇಬೇಕು ಅಂತಕ್ಕಂತಹ ಅಟ್ಲೀಸ್ಟ್ 1 or 2 ಗೋಲ್ಡ್ ಮೆಡಲ್ಸ್ ಆದರೂ ನಾನು ತೊಗೊಂಡು ಹೋಗಲೇಬೇಕು ಅಂತೇಳಿ ಏನು ತೀರ್ಮಾನ ಮಾಡಿ ಅವ್ರು ಬಂದಿದ್ದರು. ಇವಾಗ ಅದನ್ನು ಫೌಲ್ ಮಾಡೋದ್ರಿಂದ ನಿಮಗೆಲ್ಲ ಗೊತ್ತಿದೆ ವಿದ್ಯಾರ್ಥಿಗಳೇ, ನೀವು ಲಾಂಗ್ ಜಂಪ್ ಅಥವಾ ಹೈ ಜಂಪ್ ಮಾಡುವಾಗ ಫೌಲ್ ಮಾಡಿದರೆ ಅದನ್ನು ಅಳತೆ ತೊಗೊಳ್ಳೋದಿಲ್ಲ ಅಂತಕ್ಕಂಥ ವಿಚಾರ ಅಲ್ವಾ. ಸುಮಾರು ಇವರು 26 feet 8.5 inches ಅವರು ಜಂಪ್ ಮಾಡಿರ್ತಾರೆ, ಬಟ್ ಅದು ಫೌಲ್ ಆಗಿಬಿಟ್ರೆ ಕಷ್ಟ. ಹಾಗಾಗಿ ಫೌಲ್ ಆಗದೇ ಇರೋ ರೀತಿಯಲ್ಲಿ ನಾವು ಖಾತ್ರಿಪಡಿಸ್ಕೋಬೇಕು ಅಥವಾ ಖಚಿತಪಡಿಸ್ಕೋಬೇಕು. ಹಾಗಾಗಿ ವಿದ್ಯಾರ್ಥಿಗಳೇ ಸಾಮಾನ್ಯವಾಗಿ ನಾವೇನು ಮಾಡಬೇಕು, ಆ ಫೌಲ್ನ ತಡೆತಕ್ಕಂತಹ ಒಂದು ವ್ಯವಸ್ಥೆಗೆ ನಾವು ಮುಂದಾಗಬೇಕಾಗ್ತದೆ. ಅದಕ್ಕೆ ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ, ಈ ರೀತಿಯಲ್ಲಿ ನೋಡ್ತಾ ಹೋಗ್ತೀವಿ. ಸಡನ್ಲಿ ಆಲ್ ದ ಟೆನ್ಷನ್ ಸೀಮ್ಡ್ ಟು ಇಬ್ ಔಟ್ ಆಫ್ ಮೈ ಬಾಡಿ ಆಸ್ ದ ಟ್ರೂತ್ ಆಫ್ ವಾಟ್ ಹಿ ಸೆಡ್ ಹಿಟ್ ಮೀ. ಕಾನ್ಫಿಡೆಂಟ್ಲಿ I drew a line a full foot behind the board and jumped from. ಇದ್ದಕ್ಕಿದ್ದಂತೆ ಇವರಿಗೆ ಒಂದು ಉದ್ವೇಗಕ್ಕೆ ಒಳಗಾಗ್ತಾರೆ, ಮತ್ತು ಉದ್ವೇಗದಿಂದ ಹೊರಬರಲಿಕ್ಕೆ ಕೂಡ ಕಂಡುಬರ್ತಕ್ಕಂತಹ ಎಲ್ಲ ಉದ್ವಿಗ್ನತೆಗಳನ್ನು ನಾವು ಈಗಾಗಲೇ ಇಲ್ಲಿ ಹೇಳಿ ಆ ಸತ್ಯವನ್ನು ನನಗೆ ಹೊಡೆದಿದೆ. ಬೋರ್ಡ್ನ ಹಿಂದೆ ಒಂದು ಪೂರ್ಣ ಪಾದವನ್ನು ನಾವು ಎಳೆಯಿರಿ, ಅಂದರೆ ಬೋರ್ಡ್ನ ಹಿಂದೆ ಏನು ಒಂದು ಫಿಟ್ ಹಿಂದೆಯಿಂದ ನಾವು ಜಂಪನ್ನ ಮಾಡಬೇಕಾಗ್ತದೆ ಅಥವಾ ಜಿಗಿಬೇಕಾಗ್ತದೆ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾರೆ. ಮತ್ತು ಅಲ್ಲಿಂದ ಜಿಗಿದಿದ್ದೇನೆ, ನಾನು ಸುಮಾರು 1 ಅಡಿ ಉಳಿದಿದೆ ಅಂಥೇಳಿ ಅವರು ಹೇಳ್ತಾರೆ. ಮತ್ತು ಎಷ್ಟೋ ಸಂದರ್ಭ ಸಡನ್ನಾಗಿ ಅವ್ರಿಗೆ ಏನೋ ಒಂದು ರೀತಿ ಟೆನ್ಷನ್ ಆಗ್ತದೆ, ಮತ್ತು ಈ ಥರ ಆದರೆ ಹೇಗೆ ಮಾಡ್ತಕ್ಕಂಥದ್ದು ಅಂತಕ್ಕಂಥದ್ದನ್ನು ಅರಿವು ಮಾಡ್ಕೊಳ್ಬೇಕಾಗ್ತದೆ. ಮತ್ತು ನಮ್ಮಲ್ಲಿರ್ತಕ್ಕಂಥ ಸತ್ಯಗಳನ್ನು ನಾವು ಕಂಡ್ಕೋಬೇಕಾಗ್ತದೆ, ಅಥವಾ ನಾನು ಏನು ತಪ್ಪು ಮಾಡಿದ್ದೀನಿ ಅನ್ನೋದನ್ನು ನಾನು ಅರ್ಥ ಮಾಡ್ಕೋಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಅವ್ರು ಹೇಳ್ತಾ ಹೋಗ್ತಾರೆ. ಹಾಗಾಗಿ ಒಂದು ಲೈನ್ನ ಹಿಂದೆ ಅವರು ಸಂಪೂರ್ಣ ಒಂದು ಪಾದವನ್ನು ಎಳೆದಿದ್ರು, ಅಥವಾ 1 feet ಹಿಂದೆಯಿಂದ ಅವರು ಜಿಗಿದಿದ್ರು. ಸೊ ಹಾಗಾಗಿ ಐ ಕ್ವಾಲಿಫೈಡ್ ವಿತ್ ಆಲ್ಮೋಸ್ಟ್ ಆ ಫುಟ್ ಟು ಸ್ಪೇಸ್. ಆ ಒಂದು ಸ್ಪೇಸ್, ಒಂದು ಫುಟ್ ಅಥವಾ ಒಂದು ಪಾದದ ಹಿಂದೆ ಏನು ಎಳೆದಿದ್ರಲ್ಲ, ಅದು ಅವ್ರಿಗೆ ಒಂದು ಕ್ವಾಲಿಫೈಡ್ ಆಗ್ತಕ್ಕಂಥ ರೀತಿಯಲ್ಲಿ ಇತ್ತಂತೆ. ಹಾಗೆ ಅವರು ಜಿಗಿದಿದ್ರಂತೆ. ದಟ್ ನೈಟ್ ಐ ವಾಕ್ಡ್ ಓವರ್ ಟು ಲೂಸ್ ಲಾಂಗ್ಸ್ ರೂಮ್ ಇನ್ ದ ಒಲಿಂಪಿಕ್ಸ್ ವಿಲೇಜ್ ಟು ಥ್ಯಾಂಕ್ ಹಿಮ್. I knew that if it hadn't been for him, I probably
wouldn't be jumping in the final the following day. We sat in his quarters and talked for 2 hours about athletics, ourselves, the world situation, a dozen other things. ಮತ್ತು ಅಷ್ಟೇ ಅಲ್ಲದೆ ಸಾಮಾನ್ಯ ನಮಗೆಲ್ಲ ಗೊತ್ತಿದೆ, ಆ ದಿನ ನಾನು ಅವರಿಗೆ ಧನ್ಯವಾದವನ್ನು ಹೇಳಲಿಕ್ಕೆ ಒಲಿಂಪಿಕ್ ಹಳ್ಳಿಯ ಲೂಸ್ ಲಾಂಗ್ ಅವರು ಕೋಣೆಗೆ ತೆರಳಿದ್ದೆ. ಅದು ಅವನಿಗೆ ಇಲ್ಲದೇ ಇರ್ತಕ್ಕಂಥದ್ದು, ಅಂದರೆ ಇಲ್ಲದಿದ್ದರಿಂದ ನಾನು ಟಾಲೋವಿಂಗ್ನ ಒಂದು ದಿನ ಫೈನಲ್ನಲ್ಲಿ ಜಿಗಿಯೋದಿಲ್ಲ ಅಂಥೇಳಿ ನನಗೆ ತಿಳಿದಿದೆ ಅಂಥೇಳಿ ಪಾಪ ಅವ್ರು ಹೇಳ್ಕೊಳ್ತಾರೆ. ಯಾಕಂದರೆ ಸಾಮಾನ್ಯವಾಗಿ ಅವರೇನು ಅವ್ರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಅಂತೇಳಿ ಹೊರಟಿದ್ರು. ಆ ಒಂದು ಸಂದರ್ಭ ಅವರು ಅವ್ರ ರೂಮ್ನ ಹತ್ರ ಹೋದಾಗ ಅವರು ಥ್ಯಾಂಕ್ಸ್ಫುಲ್ ಟು ವಿಲೇಜ್, ಆ ಒಂದು ಹಳ್ಳಿಯ ಕ್ರೀಡೆ ಹಳ್ಳಿಗೆ ಒಂದು ಥ್ಯಾಂಕ್ಸನ್ನ ಹೇಳಲಿಕ್ಕೆ ಮುಂದಾಗ್ತಾರೆ. ಮತ್ತು ಬಹುಶಃ ಅವರು ಜಂಪ್ ಮಾಡಲೇ ಇಲ್ಲ ಫೈನಲ್ನಲ್ಲಿ ಕೂಡ ಅಂತೇಳಿ ಅನಿಸುತ್ತೆ. ಫೈನಲ್ ಡೇ ಇದು ಏನೋ ಒಂದು ರೀತಿ ಸಂಕಷ್ಟದ ಸ್ಥಿತಿಯನ್ನು ತಂದು ಕೊಡ್ತಕ್ಕಂತಹ ರೀತಿಯಲ್ಲಿತ್ತು ವಿದ್ಯಾರ್ಥಿಗಳೇ. ಹಾಗಾಗಿ ಇಡೀ ಪ್ರಪಂಚ ಅಥವಾ ಇಡೀ ವಿಶ್ವ ಏನು ಸಿಚುವೇಶನ್ನ ಅಥವಾ ಏನು ಸಂದರ್ಭವನ್ನು ಅನುಭವಿಸ್ತಾ ಇತ್ತೋ ಆ ಒಂದು ಡಜನ್ ಅದರ್ ಥಿಂಗ್ಸ್, ಅಂದರೆ ಆ ಒಂದು ಸುಮಾರು ಡಜನ್ನಷ್ಟು ಅಂಥೇಳಿ ನಾವು ಅರ್ಥ ಮಾಡಿಕೊಂಡಾಗ ಅಲ್ಲಿ ಮಾತನಾಡ್ತಾ ಇದ್ವಿ ಅಟ್ಲಾಂಟಿಕ್ ಬಗ್ಗೆ, ನಮ್ಮ ಬಗ್ಗೆ, ಅಥವಾ ವಿಶ್ವದ ಪರಿಸ್ಥಿತಿ, ಒಂದು ಡಜನ್ನ ಇತರ ವಿಷಯಗಳ ಬಗ್ಗೆ, ಅಂದರೆ ಪ್ರಪಂಚದ ಇತರ ದೇಶಗಳ ಅಥವಾ ಇತರ ವಿಚಾರಗಳ ಬಗ್ಗೆ ಇವರು ಡಿಸ್ಕಷನ್ ಮಾಡ್ತಾಯಿದ್ರು, ಚರ್ಚೆ ಮಾಡ್ತಾಯಿದ್ರು. ಮತ್ತು ಅದು ಡಜನ್ಗಟ್ಟಲೆ ಇದ್ದಿದ್ದಿರಬಹುದು, ಅಥವಾ ಒಂದು ಡಜನ್ನಷ್ಟು ಅವರು ಅವರ ವಿಚಾರವನ್ನು ಚರ್ಚೆ ಮಾಡ್ತಾ ಇದ್ದಿದ್ದಿರಬಹುದು ವಿದ್ಯಾರ್ಥಿಗಳೇ. ಹಾಗಾಗಿ ಸಾಮಾನ್ಯವಾಗಿ ನಾವು ಈ ಡಜನ್ಗಟ್ಟಲೆ ವಿಚಾರಗಳನ್ನು ನಾವು ಚರ್ಚೆ ಮಾಡಿದ್ವಿ ಬಹಳಷ್ಟು ಸಂದರ್ಭ, ಬಹಳಷ್ಟು ಟೈಮ್ನಲ್ಲಿ ಅಂತೇಳಿ ಅವ್ರು ಹೇಳ್ಕೊಳ್ತಾರೆ. ದೆನ್ ವೆನ್ ಐ ಫೈನಲಿ ಗಾಟ್ ಅಪ್ ಟು ಲೀವ್, we both knew that our real friendship had been formed. Luz would go to the stadium the next day trying to beat me if he could, but I knew that he wanted me to do my best even if that moment my winnings. ಮತ್ತು ಅವ್ರು ಹೇಳ್ಕೊಳ್ತಾರೆ, ಸಾಮಾನ್ಯವಾಗಿ ನಮಗೆಲ್ಲ ನಾನು ಅಂತಿಮವಾಗಿ ಹೋರಾಡಲು ಎದ್ದಾಗ ನಾನು ನಿಜವಾಗಿಯೂ ಕೂಡ ಅದು ನಿಜವಾದ ಒಂದು ಸ್ನೇಹವು ರೂಪುಗೊಂಡಿತ್ತು ಅವರ ಮತ್ತು ನನ್ನ ನಡುವೆ ಅಂಥೇಳಿ ನಾವಿಬ್ಬರು ತಿಳಿದಿದ್ದೆವು. ಆ ವಿಚಾರವನ್ನು ಕೂಡ ಇಬ್ಬರು ಒಬ್ಬರನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ಸ್ಥಿತಿ, ಮತ್ತು ಇಬ್ಬರು ಒಂದು ಉತ್ತಮವಾದಂತಹ ಸ್ನೇಹವನ್ನು ಹೊಂದಿದ್ವಿ. ಲೂಸ್ ಅವರು ಸಾಧ್ಯವಾದರೆ ನನ್ನನ್ನು ಸೋಲಿಸಲಿಕ್ಕೆ ಪ್ರಯತ್ನಿಸುತ್ತಾ ಮರುದಿನ ಕ್ರೀಡಾಂಗಣಕ್ಕೆ ಹೋಗ್ತಿದ್ದರು ಅಂಥೇಳಿ. ಯಾಕಂದರೆ ಇವರಿಬ್ಬರು ಕೂಡ ಒಂದು ಬೆಸ್ಟ್ ಫ್ರೆಂಡ್ ಆಗಿದ್ದರು, ಮತ್ತು ಇಬ್ಬರ ನಡುವೆ ಒಂದು ಉತ್ತಮವಾದಂತಹ ಒಂದು ಬಾಂಧವ್ಯ ಇತ್ತು. ಅದು ಅಂತಿಮವಾಗಿ ಅವ್ರಿಗೆ ಗೊತ್ತಾಗ್ತಕ್ಕಂಥ ಒಂದು ಸಂದರ್ಭವನ್ನು ಕೂಡ ನಾವಿಲ್ಲಿ ನೋಡ್ತೀವಿ. ಹಾಗಾಗಿ ಆ ಇಬ್ಬರು ಕೂಡ ಒಂದು ಉತ್ತಮವಾದಂತಹ ಸ್ನೇಹಪರತೆಯನ್ನು ಹೊಂದಿದ್ದು ಇಲ್ಲಿ ನಮಗೆ ಗೊತ್ತಾಗ್ತಕ್ಕಂಥದ್ದಾಗುತ್ತೆ. ಜೊತೆಗೆ ಅವರು ಅದರ ಅರ್ಥವಿದ್ದರೂ ಕೂಡ ನಾನು ನನ್ನ ಕೈಲಾದಷ್ಟು ಕೆಲಸವನ್ನು ಮಾಡಬೇಕೆಂದು ನಾನು ಬಯಸಿದ್ದೇನೆ, ನನಗೆ ತಿಳಿದಿತ್ತು ಅಂಥೇಳಿ ಲೂಸ್ ತನ್ನದೇ ಆದಂತಹ ಒಂದು ದಾಖಲೆಯನ್ನು ಮುರಿದರು. ಹಾಗೆ ಮಾಡುವಾಗ ಸಾಮಾನ್ಯವಾಗಿ ನಮಗೆಲ್ರಿಗೂ ಗೊತ್ತಾಗ್ತಕ್ಕಂಥ ವಿಚಾರಗಳು ಬಹಳಷ್ಟು ಸಂದರ್ಭ. ಆ್ಯಸ್ ಇಟ್ ಟರ್ನ್ಡ್ ಔಟ್, ಲೂಸ್ ಬ್ರೋಕ್ ಹಿಸ್ ಓನ್ ರೆಕಾರ್ಡ್. ಇನ್ ಡೂಯಿಂಗ್ ಸೊ he pushed me into a peak performance. I remember that at the instant I landed from my final jump, the one that set the Olympics records of 26 feet 5 inches. He was at my side, congratulating me. Dispute the fact that Hitler glared at us from the stands, not 100 yards away. Luz shook my hand hard, and it was not a fake smile with a broken heart short of grip either. ಸಾಮಾನ್ಯವಾಗಿ ವಿದ್ಯಾರ್ಥಿಗಳೇ ಇವರು ಒಂದು ದಾಖಲೆಯನ್ನು ಮುರಿಲಿಕ್ಕೆ ಮುಂದಾಗ್ತಾರೆ. ಹಾಗೆ ಮಾಡುವಾಗ ಅವರು ನನ್ನನ್ನು ಗರಿಷ್ಠ ಪ್ರದರ್ಶನಕ್ಕೆ ತಳ್ಳಿದ್ರು ಅಂಥೇಳಿ ಇವರು ಹೇಳ್ಕೊಡ್ತಾರೆ. ಮತ್ತು ಕ್ಷಣಾರ್ಧದಲ್ಲಿ ನನ್ನ ಅಂತಿಮ ಜಿಗಿತದಿಂದ ನಾನು
ಇಳಿದಿದ್ದೇನೆ. ಸುಮಾರು 26 ಅಡಿ 5 ಇಂಚುಗಳಷ್ಟು ಒಲಿಂಪಿಕ್ ದಾಖಲೆಗಳನ್ನು ನಾನು ನಿರ್ಮಿಸಿದ್ದೆ. ಮತ್ತು ಅವನು ನನ್ನನ್ನು ಅಭಿನಂದಿಸ್ತಾ ಇದ್ದ. ಹಿಟ್ಲರ್ ಸ್ಟ್ಯಾಂಡ್ಗಳಿಂದ ನಮ್ಮನ್ನು ದಿಟ್ಟಿಸಿ ನೋಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡಿದ್ವಿ. ಸುಮಾರು 100 ಗಜಗಳಷ್ಟು ದೂರದಲ್ಲಿ ಇರಲಿಲ್ಲ. ಬಟ್ ಮುರಿದ ಹೃದಯ ಈ ರೀತಿಯಲ್ಲಿ ಹಿಡಿತದಿಂದ ಲೂಸ್ ತನ್ನ ಕೈ ಗಟ್ಟಿಯಾಗಿ ಹಿಡಿದು ಸ್ಮೈಲ್ ಮಾಡಿದರು. ಮತ್ತು ಆ ಒಂದು ಸ್ಮೈಲನ್ನು ಅಲ್ಲಗಳಿಸಿದಂತಹ ಮತ್ತು ಅದು ನಕಲಿ ಆಗಿರಲಿಲ್ಲ. ಆ್ಯಕ್ಚುಲಿ ಸೋ ಮೆನಿ ಪೀಪಲ್ ಸೆಡ್ ಜಸ್ಟ್ ಸಿಂಪ್ಲಿ ದೇ ಆರ್ ಶುಕ್ ದ ಹ್ಯಾಂಡ್. ನಾವು ಎಷ್ಟೋ ಸಂದರ್ಭ ನೋಡ್ತೀವಿ ವಿದ್ಯಾರ್ಥಿಗಳೇ, ತುಂಬ ಜನ ಏನು ಮಾಡ್ತಾರೆ, ಇಲ್ಲಿ ನಾವು ಏನೋ ಒಂದು ರೀತಿ ನಾಟಕ ಮಾಡಿದಂತೆ ಅಥವಾ ನಟಿಸಿದಂತೆ ಅಥವಾ ಡ್ರಾಮಾ ಮಾಡಿದಂತೆ ಕೆಲವೊಂದು ಸಂದರ್ಭ ಹ್ಯಾಂಡ್ ಶೇಕ್ನ ಮಾಡ್ತಾ ಹೋಗ್ತಾರೆ. ಬಟ್ ಇಲ್ಲಿ ನಾವು ಆ ರೀತಿಯಲ್ಲಿ ಅದನ್ನೆಲ್ಲ ನೋಡಲಿಕ್ಕೆ ಆಗಲಿಲ್ಲ. ಬಟ್ ಇಲ್ಲಿ ನಿಜವಾಗಿಯೂ ಕೂಡ ಇಬ್ಬರ ನಡುವೆ ಒಂದು ಪರಸ್ಪರ ಇಬ್ಬರು ಕೂಡ ಒಬ್ಬರು ಉತ್ತಮವಾದಂತಹ ಫ್ರೆಂಡ್ಸ್ ಅಂಥೇಳಿ ಅಕ್ಸೆಪ್ಟ್ ಮಾಡಿದರು, ಒಪ್ಕೊಂಡಿದ್ರು ಕೂಡ. ಮತ್ತು ಇಲ್ಲಿ ಈ ದಾಖಲೆಯನ್ನು ಮುರಿದಾಗ ಅವ್ರ ಕೈನ ಬಿಗಿಯಾಗಿ ಹಿಡಿದು ಹ್ಯಾಂಡ್ ಶೇಕ್ ಮಾಡಿ ಸ್ಮೈಲ್ ಮಾಡಿ ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾರೆ. ಅದು ಸತ್ಯ ಆಗಿತ್ತು, ಸುಳ್ಳಾಗಿರಲಿಲ್ಲ. ಯಾಕಂದರೆ ಬಹಳಷ್ಟು ಜನ ನಮಗೆ ಎಷ್ಟೋ ಸಂದರ್ಭ ಹೇಳ್ತೀವಲ್ಲ, ಈ ರೀತಿಯಲ್ಲಿ ಇರುತ್ತವೆ. ಆ್ಯಂಡ್ ನಮಗೆ ಎಷ್ಟೋ ಸಂದರ್ಭ ಸ್ನೇಹಿತರು ಅಂತಂದರೆ ಇಂತಹ ಒಂದು ಉತ್ತಮವಾದಂಥ ಸ್ನೇಹ ಕೂಡ ಸಿಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಯು ಕುಡ್ ಮೆಲ್ಟ್ ಡೌನ್ ಆಲ್ ದ ಗೋಲ್ಡ್ ಮೆಡಲ್ಸ್ ಆ್ಯಂಡ್ ಕಪ್ಸ್ ಐ ಹ್ಯಾವ್ ಆ್ಯಂಡ್ ದೇ ವುಡಂಟ್ ಬಿ ಪ್ಲೆಕ್ಟಿಂಗ್ ಆನ್ ದ 24 ಕ್ಯಾರೆಟ್ ಫ್ರೆಂಡ್ಶಿಪ್ ಐ ಫೆಲ್ಟ್ ಫಾರ್ ಲೂಸ್ ಲಾಂಗ್ ಅಟ್ ದಟ್ ಮೂಮೆಂಟ್. ಮತ್ತು ಅಷ್ಟೇ ಅಲ್ಲದೆ ಇಲ್ಲಿ ಇವ್ರು ಹೇಳ್ಕೊಳ್ತಾರೆ ಆಕ್ತರು, ಇಲ್ಲಿ ಎಷ್ಟೋ ಸಂದರ್ಭ ನಾವೇನು ಕೆಲಸಗಳನ್ನ ಮಾಡಿದ್ವಿ ಅಥವಾ ಈ ಒಂದು ಚಿನ್ನದ ಪದಕಗಳನ್ನು ಎಷ್ಟು 24 ಕ್ಯಾರೆಟ್ ಎಲ್ಲ ಚಿನ್ನದ ಪದಕಗಳು ಮತ್ತು ಕಪ್ಗಳನ್ನು ನೀವು ಖರೀದಿಸ್ಬೋದು ಅಲ್ವಾ, ಖರೀದಿಸ್ಬೋದು, ತಗೋಬೋದು. ಬಟ್ ಆದರೆ ಆ ಕ್ಷಣದಲ್ಲಿ ಲೂಸ್ ಲಾಂಗ್ ಆಗಿ ನಾನು ಭಾವಿಸಿದಂತಹ 24 ಕ್ಯಾರೆಟ್ನ ಒಂದು ಸ್ನೇಹಕ್ಕಾಗಿ ಅವು ಲೇಪನವಾಗೋದಿಲ್ಲ. ಅಂದರೆ ನಾವು ಎಷ್ಟು ಗೋಲ್ಡ್ ಮೆಡಲ್ಗಳನ್ನು ಪಡ್ಕೋಬೋದು ಅಥವಾ ಖರೀದಿಸ್ಬೋದು, ಇಲ್ಲ ಅಂತಲ್ಲ. ಬಟ್ ಆ ಬೆಸ್ಟ್ ಫ್ರೆಂಡ್ ಅಥವಾ ಉತ್ತಮವಾದಂತಹ ಸ್ನೇಹ ಅಂತಕ್ಕಂಥದ್ದು ನಮಗೆ ಸಿಗ್ತಕ್ಕಂಥದ್ದಲ್ಲ. ಇವತ್ತು ಎಷ್ಟೋ ಜನ ಏನು ಮಾಡ್ತಾರೆ, ಸ್ನೇಹಿತರ ನಡುವೆ ಜಗಳಗಳಿರ್ಬೋದು, ಗಲಾಟೆಗಳಿರ್ಬೋದು, ಮತ್ತು ಮನಸ್ತಾಪಗಳಿರ್ಬೋದು, ಹೀಗೆ ಎಲ್ಲವೂ ಕೂಡ ಬರ್ತಕ್ಕಂಥದ್ದು ಇರುತ್ತೆ ವಿದ್ಯಾರ್ಥಿಗಳೇ. ಎಷ್ಟೋ ಜನ ಫ್ರೆಂಡ್ಶಿಪ್ ಮಾಡ್ಕೊಳ್ತಾರೆ, ಆನಂತರ ಅದು ಡ್ರಾಪ್ ಆಗುತ್ತೆ ಅಥವಾ ಕಟ್ ಆಗುತ್ತೆ ಅಥವಾ ಇನ್ನೇನೋ ಪ್ರಾಬ್ಲಮ್ ಆಗ್ತದೆ. ಮತ್ತು ಆನಂತರದಲ್ಲಿ ಸ್ನೇಹಿತರು ಅಂದರೆ ಏನು ಅಥವಾ ಸ್ನೇಹ ಅಂದರೆ ಏನು ಅಂತಕ್ಕಂಥ ಪದದ ಅರ್ಥಕ್ಕೆ ಬೆಲೆ ಇಲ್ಲದಂತೆ ಕೆಲವೊಂದು ಇನ್ಸಿಡೆಂಟ್ಸ್ಗಳು ಕೂಡ ನಡೆದು ಹೋಗ್ಬಿಡುತ್ತವೆ. ಸೊ ಹಾಗಾಗಿ ವಿದ್ಯಾರ್ಥಿಗಳೇ, ಇಲ್ಲಿ ಫ್ರೆಂಡ್ಶಿಪ್ ಅಂತ ಹೇಳಿದರೆ ಅಥವಾ ಫ್ರೆಂಡ್ ಅಂತ ಹೇಳಿದರೆ ಒಬ್ರನ್ನೊಬ್ರು ಕೇರ್ ಮಾಡ್ತಕ್ಕಂಥದ್ದಾಗಬೇಕು ಅಥವಾ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ತಕ್ಕಂಥದ್ದಾಗಬೇಕು, ಅಭಿನಂದನೆ ಮಾಡ್ತಕ್ಕಂಥದ್ದಾಗಬೇಕು, ಹೆಲ್ಪ್ ಮಾಡ್ತಕ್ಕಂಥದ್ದಾಗಬೇಕು ವಿನಃ ಇಲ್ಲಿ ಫ್ರೆಂಡ್ಶಿಪ್ನಲ್ಲಿ ಕಾಂಪಿಟೇಷನ್ಸು ಹೆಲ್ತಿ ಕಾಂಪಿಟೇಷನ್ಸ್ ಇರಬೇಕೇ ಹೊರತು ಅನ್ಹೆಲ್ತಿ ಕಾಂಪಿಟೇಷನ್ಸ್ ಇರಬಾರ್ದು. ಓಕೆ, ಸೊ ಐ ರಿಯಲೈಸ್ಡ್ ನನಗೆ ತುಂಬ ಚೆನ್ನಾಗಿ ಅದು ಮನವರಿಕೆ ಆಯಿತು, ಹೆಚ್ಚು ಮನವರಿಕೆ ಆಯಿತು. ದಟ್ ಲೂಸ್ ವಾಸ್ ದಿ ಅಪ್ಟೋಮ್ ಆಫ್ ವಾಟ್ ಪೆರಿ ಡಿ ಕಬ್ರಿನ್, founder of a modern Olympic Games, must have had in mind when he said, "The important thing in the Olympic Games is not winning but taking part. The essential things in life is not conquering but fighting well." ಮತ್ತು ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳೇ, ಸಾಮಾನ್ಯವಾಗಿ ಏನು ಇಲ್ಲಿ ನಾವು ಆಧುನಿಕ ಒಲಿಂಪಿಕ್ಸ್ನ ವ್ಯಕ್ತಿ ಅಂತ ಏನು ಕರೆದ್ವಿ ಅಥವಾ ಆಧುನಿಕ ಒಲಿಂಪಿಕ್ ಗೇಮ್ಸ್ನ ವ್ಯಕ್ತಿ ಅಂತೇಳಿ, ಅವರು ಕೂಡ ಇಲ್ಲಿ ನಾವು ಆಧುನಿಕ ಒಲಿಂಪಿಕ್ ಆಟಗಳ ಒಂದು ಸ್ಥಾಪಕ ಅಂತೇಳಿ ಕರೆದ್ವಿ. ಒಲಿಂಪಿಕ್ ಕ್ರೀಡೆಗಳಲ್ಲಿ ಪ್ರಮುಖವಾಗಿ ಕೆಲವೊಂದು ವಿಷಯಗಳು ಬರ್ತವೆ. ಆ ವಿಷಯಗಳೆಂದರೆ ಗೆಲ್ಲೋದು, ಆದರೆ ಭಾಗವಹಿಸೋದು ಅಲ್ಲ. ಜೀವನದಲ್ಲಿ ಅಗತ್ಯ ಅಥವಾ ಅತ್ಯಗತ್ಯವಾದಂತಹ ವಿಷಯ ಅಂಥೇಳಿ ನಾವೇನಾದರೂ ಜಯಿಸೋದಿಲ್ಲ,
ಆದರೆ ಉತ್ತಮವಾದಂತಹ ಹೋರಾಟ ಮಾಡ್ತಕ್ಕಂಥದ್ದು ಎಂದು ಅವರು ಹೇಳಿದಾಗ ಒಂದು ಮನಸ್ಸಿನಲ್ಲಿ ಇರಬೇಕು ಅಂಥೇಳಿ ಅನಿಸುತ್ತೆ. ಯಾಕಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅವರ ಆತ್ಮಸ್ಥೈರ್ಯ ಇರಬೇಕು. ನಾವು ಎಷ್ಟೋ ಸಂದರ್ಭ ಹೇಳ್ಕೊಳ್ತೀವಿ, ಅವರು ಆತ್ಮದಲ್ಲಿ ಅಥವಾ ಅವ್ರ ಮನಸ್ಸಿನಲ್ಲಿ ಇದ್ದಿದ್ದರೆ ಅವರು ಏನಾದರೂ ಒಂದು ಅಚೀವ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಇಲ್ಲದಿದ್ದರೆ ಅಚೀವ್ಮೆಂಟ್ ಮಾಡಲಿಕ್ಕೆ ಅದು ಸಾಧ್ಯ ಆಗೋದಿಲ್ಲ ವಿದ್ಯಾರ್ಥಿಗಳೇ. ಹಾಗಾಗಿ ಅವ್ರ ಮನಸ್ಸಿನಲ್ಲಿ ಮೂಡಿಬರ್ತಕ್ಕಂತಹ ಒಂದು ವಿಚಾರಗಳನ್ನ ನಾವು ಗಮನಿಸಿದರೆ ಅಥವಾ ಮನವರಿಕೆ ಮಾಡಿಕೊಂಡ್ರೆ ಆವಾಗ ಮಾತ್ರ ನಮಗೆ ಗೊತ್ತಾಗ್ತಕ್ಕಂಥದ್ದು, ಇಲ್ಲ ಅಂದರೆ ಗೊತ್ತಾಗೋದಿಲ್ಲ. ಮತ್ತು ವಿದ್ಯಾರ್ಥಿಗಳು ಇಲ್ಲಿ ನಾವು ಬಹಳಷ್ಟು ಸಂದರ್ಭ ನಾವು ನೋಡಿದ್ವಿ. ಏನು ಆ ದಿನ ರಾತ್ರಿ ಒಂದು ಜೆಸ್ಸಿ ಅಂತ ಏನು ನಾವು ಕರೆದ್ವಲ್ಲ, ಆ ವ್ಯಕ್ತಿ ನಾವು ಸಾಮಾನ್ಯವಾಗಿ ನಾವೇನು ಇಲ್ಲಿ ಹೊಂದಿದ್ವಿ ಅಂತಹ ಒಂದು ವ್ಯಕ್ತಿತ್ವವನ್ನು ನಾವು ಗಮನಿಸಿದಾಗ ಅಲ್ಲಿ ನೋಡಿದಾಗ ನಮಗೆ ಗೊತ್ತಾಗ್ತಕ್ಕಂಥದ್ದು, ಸಾಮಾನ್ಯವಾಗಿ ವಿದ್ಯಾರ್ಥಿಗಳೇ ಅವಾಗ ಆ ದಿನ ರಾತ್ರಿ ಜೆಸ್ಸಿಯವರು ಧನ್ಯವಾದಗಳನ್ನು ಹೇಳ್ತಾರೆ. ಮತ್ತು ಇಬ್ಬರು ಕೂಡ ಒಬ್ಬರೊಬ್ಬರು ಮಾತನಾಡ್ಕೊಳ್ತಾರೆ ಪರಸ್ಪರವಾಗಿ. ಮತ್ತು ಕ್ರೀಡೆಗಳ ಬಗ್ಗೆ ಇರ್ಬೋದು, ಮತ್ತು ಪ್ರಪಂಚದ ಇತರ ಅಂದಿನ ಸ್ಥಿತಿಗತಿಗಳ ಬಗ್ಗೆ ಇರ್ಬೋದು, ಅವರು ಮಾತನಾಡ್ಕೊಳ್ತಾರೆ. ಮತ್ತು ತುಂಬ ಮಾತನಾಡಿದರು. ಅವ್ರ ಮಾತಿನಿಂದ ಲೂಸ್ ಆರ್ಯನ್ರೇ ಶ್ರೇಷ್ಠ ಎಂಬ ಮಾತನ್ನು ಅವರು ಖಾತ್ರಿಪಡಿಸ್ಕೊಳ್ತಾರೆ. ಅಂದರೆ ಮಾತನ್ನು ನಂಬ್ತಿರಲಿಲ್ಲ. ಆದರೆ ಜೆಸ್ರವರು ಅವ್ರಿಗೆ ತಿಳಿಯುತ್ತದೆ ಈ ಮಾತುಗಳು ಎಂಥದ್ದು ಅಥವಾ ಏನು ಅಂತ. ಮತ್ತು ಇಬ್ಬರ ನಡುವೆ ಒಂದು ಒಳ್ಳೆಯ ಒಂದು ಫ್ರೆಂಡ್ಶಿಪ್ಪು ಬಿಲ್ಡಪ್ ಆಗ್ತದೆ. ಮತ್ತು ಮೂರನೇ ದಿನ ಲೂಸ್ ತಮ್ಮ ಹಿಂದಿನ ರೆಕಾರ್ಡನ್ನು ಮುರಿದಿದ್ದು ಜೆಸ್ಸಿರವರಿಗೆ ಒಂದು ಗರಿಷ್ಠ ಪ್ರದರ್ಶನವನ್ನು ಕೊಟ್ಟಂಥದ್ದು ಸ್ಫೂರ್ತಿ ಉಂಟಾಗುತ್ತೆ ವಿದ್ಯಾರ್ಥಿಗಳೇ. ಹಾಗಾಗಿ ನಾವು ಸಾಮಾನ್ಯವಾಗಿ ನಾವು ಈ ಒಂದು ನಿಟ್ಟಿನಲ್ಲಿ ನಾವು ನೋಡೋದಾದರೆ ಆವಾಗ ಏನು ಸಂದರ್ಭಗಳನ್ನ ನಾವು ಗಮನಿಸ್ತೀವಿ ಅಥವಾ ನೋಡ್ತೀವಿ ಅಥವಾ ತಿಳ್ಕೊಳ್ತೀವಲ್ಲ, ಅದನ್ನು ನಾವು ಗಮನಿಸಿದಾಗ ಆವಾಗ ಗೊತ್ತಾಗ್ತಕ್ಕಂಥದ್ದು, ಇಲ್ಲಿ ಮೊದಲು ವ್ಯಕ್ತಿ ಲೂಸ್ರವರಾಗಿರ್ತಾರೆ. ಮತ್ತು ಲೂಸ್ರವರು ಒಂದು ಜೆಸ್ಸಿಯವರ ಕೈಯನ್ನು ಬಿಗಿಯಾಗಿ ಕುಲುಕಿ ತಮ್ಮ ಅಭಿಮಾನವನ್ನು ವ್ಯಕ್ತಪಡಿಸ್ತಾರೆ. ಮತ್ತು ಹಿಟ್ಲರ್ ಇದೆಲ್ಲವನ್ನು ಕೂಡ ವೀಕ್ಷಿಸ್ತಾ ಇದ್ದರು. ಲೆಕ್ಸಿದೆ ಲೂಸ್ರವರು ತಮ್ಮ ಅಭಿಮಾನವನ್ನು ಮತ್ತು ನಿಜವಾದಂಥ ಒಂದು ಸ್ನೇಹ ಪ್ರದರ್ಶನವನ್ನು ಮಾಡ್ತಾರೆ. ಮತ್ತು ಈ ಘಟನೆ ಲೂಸ್ರವರ ಒಂದು ಕ್ರೀಡಾಪಟುವಿನ ಒಂದು ಉತ್ಸಾಹ ಮತ್ತು ನಿಜವಾದಂತಹ ಒಂದು ಸ್ನೇಹವನ್ನು ತೋರಿಸುತ್ತೆ ಅಂಥೇಳಿ. ಇದು ಖಂಡಿತವಾಗಿ ಕೂಡ ಒಂದು ದೊಡ್ಡ ಪ್ರದರ್ಶನ ಆಗುತ್ತೆ. ಮತ್ತು ಆ ವರ್ಷ ಜೆಸ್ಸಿ ಓವನ್ಸ್ರವರು 4 ಚಿನ್ನದ ಪದಕಗಳನ್ನು ಅಥವಾ ಮೆಡಲ್ಗಳನ್ನು ಕೂಡ ಪಡ್ಕೊಳ್ತಾರೆ. ಆದರೆ ಜೆಸ್ಸಿರವರಿಗೆ ಎಲ್ಲೋ ಒಂದು ಕಡೆ ಬರ್ಲಿನ್ ಒಲಿಂಪಿಕ್ಸ್ನಲ್ಲಿ 4 ಚಿನ್ನದ ಪದಕಕ್ಕಿಂತ ಲಸ್ರವರ ಒಂದು ನಿಜವಾದ ಸ್ನೇಹಕ್ಕೆ ಬಹಳಷ್ಟು ದೊಡ್ಡ ಪ್ರಮಾಣದ ಒಂದು ಅರ್ಥವನ್ನು ಕೊಡುತ್ತೆ ಅಥವಾ ಅಭಿಮಾನವನ್ನು ಮೂಡಿ ಬರ್ತಕ್ಕಂಥ ರೀತಿಯಲ್ಲಿ ಆಗುತ್ತೆ. ಹೀಗೆ ಇಬ್ಬರು ಪರಸ್ಪರ ಉತ್ತಮವಾದಂಥ ಸ್ನೇಹವನ್ನು ಹೊಂದ್ಕೊಳ್ತಾರೆ. ಮತ್ತು ಲಸ್ರವರು 24 ಕ್ಯಾರೆಟ್ ಅಂದರೆ ಚಿನ್ನಕ್ಕೆ ನಾವು ಬೆಲೆ ಕೊಡೋದಾದರೆ 24 ಕ್ಯಾರೆಟ್ ಅಂಥೇಳಿ ಏನು ಕರಿತೀವಲ್ಲ, ಆ 24 ಕ್ಯಾರೆಟಷ್ಟು ಅಂದರೆ ಅಷ್ಟು ಬೆಲೆಯುಳ್ಳಂತಹ ಅಷ್ಟು ಪರಿಶುದ್ಧವಾದಂಥ ಒಂದು ಸ್ನೇಹ ಮುಂದೆ ಅವರುಗಳು ಏನೆಲ್ಲ ಅಲ್ಲ ಅಂತಕ್ಕಂಥದ್ದನ್ನು ತೋರಿಸುತ್ತೆ. ಅಂದರೆ ಸ್ನೇಹ ತುಂಬ ದೊಡ್ಡದು ಅಂತಕ್ಕಂಥದ್ದನ್ನು ತೋರಿಸುತ್ತೆ. ಮತ್ತು ಅವರಿಬ್ಬರ ಸ್ನೇಹ ಎರಡು ಪ್ರಪಂಚ ಯುದ್ಧದಲ್ಲಿ ಕೂಡ ಲಸ್ಲಾಂಗ್ ಸಾಯುವವರೆಗೂ ಕೂಡ ಅದು ಮುಂದುವರಿಯುತ್ತೆ. ಅವರ ಮರಣದಲ್ಲಿ ಆ ಸ್ನೇಹವು ಕೊನೆಯಾಗುತ್ತೆ. ಪ್ರತಿಯೊಬ್ಬ ವ್ಯಕ್ತಿಯೂ ಅಷ್ಟೇ ವಿದ್ಯಾರ್ಥಿಗಳೇ, ಯಾರಾದರೂ ಒಂದು ಫ್ರೆಂಡ್ಶಿಪ್ನ ಮಾಡಿದರೆ, ಒಂದು ಉತ್ತಮವಾದಂಥ ಫ್ರೆಂಡ್ಸ್ ಅಂತೇಳಿ ಏನಾದರೂ ಅಂದ್ಕೊಂಡಿದ್ರೆ, ಆ ಸ್ನೇಹ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಂಡಿದ್ರೆ ಮಾತ್ರ ಅದ್ರ ಬೆಲೆ ಗೊತ್ತಾಗ್ತಕ್ಕಂಥದ್ದು, ಇಲ್ಲದಿದ್ದರೆ ಗೊತ್ತಾಗಲಿಕ್ಕಿಲ್ಲ. ಓವೆನ್ಸು ತಮ್ಮ ಕಥೆಯ ಕೊನೆಯ ಭಾಗದಲ್ಲಿ ಅಥವಾ ಲಸ್ರವರು ನಿಜವಾದ ಕ್ರೀಡಾಪಟುವಿಗೆ ಉತ್ತಮ ಉದಾಹರಣೆಯಾಗಿದ್ದರು ಅಂತೇಳಿ ಕೂಡ ಇಲ್ಲಿ ಹೇಳಲಾಗುತ್ತೆ. ಮತ್ತು ಆಧುನಿಕ ಅಥವಾ ಮಾಡ್ರನ್ನ ಒಂದು ಒಲಿಂಪಿಕ್ ಗೇಮ್ನ ಸಂಸ್ಥಾಪಕರಾದಂತಹ ಪೈರಿ ಡಿ ಕೌಬರ್ಟಿನ್ ರವರ ಹೇಳಿಕೆಯಂತೆ ಕ್ರೀಡೆಗಳಲ್ಲಿ ಭಾಗವಹಿಸುವುದು ಮತ್ತು ಚೆನ್ನಾಗಿ ಆಡೋದು ಮುಖ್ಯವೇ ಹೊರತು ಜಯಗಳಿಸಿ ಪದಕಗಳನ್ನು ಪಡೆಯೋದಲ್ಲ ಅಂತಕ್ಕಂಥದ್ದು ಎಂಬ ಮಾತಿಗೆ ಲಸ್ಲಾಂಗ್ರವರು ಪರಿಪೂರ್ಣ ಮಾದರಿಯಾಗಿದ್ದಾರೆ ಅಂಥೇಳಿ ನಾವು ಹೇಳ್ಬೋದಾಗ್ತದೆ ವಿದ್ಯಾರ್ಥಿಗಳೇ. ಹಾಗಾಗಿ ವಿದ್ಯಾರ್ಥಿಗಳೇ, ಸಾಮಾನ್ಯವಾಗಿ ನಾವು ಈ ಕೆಲವೊಂದು ಏನು ಸ್ಪೋರ್ಟ್ಸ್ ಅಂಥೇಳಿ ಬಂದಾಗ, ಈವೆಂಟ್ಸ್ ಅಂತ ಬಂದಾಗ, ಅಥವಾ ಒಂದು ಸಂದರ್ಭವನ್ನು ನಾವು ಜಸ್ಟ್ ವಿ ಆರ್ ಕಾಂಪಿಟೇಟರ್ ಅಷ್ಟೇ, ನಾವು ಭಾಗವಹಿಸಬೇಕು, ನಾವು ಕಾಂಪಿಟೇಟರ್ ಅಂಥೇಳಿ ಅಂದ್ಕೊಂಡು ನಾವು ಫೀಲ್ ಮಾಡಿ ನಾವು ಕಾಂಪೀಟ್ ಮಾಡಬೇಕೇ ವಿನಃ ಬೇರೆ ಯಾವುದೇ ರೀತಿಯ ಉದ್ದೇಶಗಳು ಇರಕೂಡ್ದು. ಬಟ್ ಭಾಳಷ್ಟು ಜನ ಮಾಡ್ತಾರೆ,
ಕಾಂಪಿಟೇಷನ್ ಮಾಡ್ತಾರೆ, ಗೆಲ್ಲೇಬೇಕು ಅಂತೇಳಿ ಆಟ ಆಡ್ತಾರೆ, ಮತ್ತು ಗೆಲ್ಬೋದು ಕೂಡ. ಬಟ್ ಅಲ್ಲಿ ಬಂದಂಥ ಎಷ್ಟೋ ಸಂದರ್ಭಗಳನ್ನ ನಾವು ಗಮನಿಸಿದಾಗ ಅಲ್ಲಿ ನಮಗೆ ಮನವರಿಕೆ ಆಗ್ತಕ್ಕಂಥದ್ದು, ನಾವು ಸಾಧ್ಯವಷ್ಟು ಮಟ್ಟಿಗೆ ಏನು ಮಾಡಬೇಕಾಗ್ತದೆ, ಒಂದು ಉತ್ತಮವಾದಂತಹ ಸ್ನೇಹಿತರನ್ನು ಹೊಂದತಕ್ಕಂಥದ್ದು, ಮತ್ತು ನಾವು ಕಾಂಪೀಟ್ ಮಾಡ್ತಕ್ಕಂಥದ್ದು, ಅಥವಾ ಅಲ್ಲಿ ಏನು ಜಯ ಗಳಿಸೋದು, ವಿನ್ ಆರ್ ಲೂಸ್ ನೆಕ್ಸ್ಟ್ ಕ್ವಶನ್, ಬಟ್ ಯು ಮಸ್ಟ್ ಬಿ ಕಾಂಪೀಟ್ ಇನ್ ದ ಸಮ್ ಗೇಮ್ಸ್. ಆಯಿತಾ? ಹಾಗಾಗಿ ವಿದ್ಯಾರ್ಥಿಗಳೇ, ಸಾಧ್ಯವಷ್ಟು ಮಟ್ಟಿಗೆ ನೀವು ಆಟಗಳನ್ನು ಆಟದ ರೀತಿಯಲ್ಲಿ ಆಡಬೇಕೇ ವಿನಃ ನಾವು ದ್ವೇಷದ ರೂಪದಲ್ಲಿ ಆಟಗಳನ್ನು ಆಡಲಿಕ್ಕೆ ಹೋಗಬಾರ್ದು ಅಂತಕ್ಕಂಥದ್ದು ಇಲ್ಲಿ ನಮಗೆ ಮನವರಿಕೆ ಮಾಡಿಕೊಡ್ತಾರೆ ವಿದ್ಯಾರ್ಥಿಗಳೇ. ನಮಗೆ ಶಿಕ್ಷಣದ ಜೊತೆಗೆ ಸ್ಪೋರ್ಟ್ಸ್ ಕೂಡ ಮುಖ್ಯ. ಹಾಗಾಗಿ ವಿದ್ಯಾರ್ಥಿಗಳೇ, ನೀವು ಶಿಕ್ಷಣವನ್ನು ಪಡೆಯತಕ್ಕಂಥ ಸಂದರ್ಭಗಳಲ್ಲಿ ಏನು ಸ್ಪೋರ್ಟ್ಸ್ನಲ್ಲಿ ಕಾಂಪೀಟ್ ಮಾಡ್ತೀರಿ ಅದು ಕೂಡ ಮುಖ್ಯ. ಅಲ್ಲಿ ಗೆಲುವು ಸೋಲು, ನಾವು ಸೋತ್ಬಿಡ್ತೀವಿ ಅಥವಾ ನಾವು ಗೆಲ್ಲೇಬೇಕು, ಈ ಥರದ್ದು ಯಾವ ಒಂದು ಮನಸ್ತಾಪಗಳು ಕೂಡ ಬೇಡ. ಗೆದ್ದ ಮೇಲೆ ಯಾರು ಗೆಲ್ತಾರೋ ಅವ್ರು ಗೆಲ್ಲಿ, ಸೋತ ಮೇಲೆ ನಾವು ಬಿಟ್ಬಿಡ್ಬೇಕು ವಿನಃ ಅದನ್ನು ಮತ್ತೆ ಕ್ಯಾರಿ ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ. ಹಾಗಾಗಿ ಅಲ್ಲಿ ಬಂದಿರತಕ್ಕಂಥ ನಾವು ಯಾರ ಜೊತೆ ಆಟ ಆಡಿರ್ತೀವಿ ಅಥವಾ ನಮ್ಗೆ ಯಾರು ಕಾಂಪಿಟೇಟರ್ ಇರ್ತಾರೆ ಅವ್ರ ಜೊತೆ ಸಾಧ್ಯವಾದರೆ ಸ್ನೇಹ ಮಾಡ್ಕೊಳ್ಳಿ, ಇಲ್ಲದಿದ್ದರೆ ಸುಮ್ಮನಾಗಿ. ಬಟ್ ಯಾರಿಗೂ ಯಾವುದೇ ರೀತಿ ತೊಂದರೆಗಳಾಗೋದು ಬೇಡ ವಿದ್ಯಾರ್ಥಿಗಳೇ. ಓಕೆ, ಥ್ಯಾಂಕ್ ಯು.